ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇದೊಂದು ಟ್ರೆಡಿಷನಲ್ ಆದಂತಹ ತುಂಬ ಹಳೆಯ ಕಾಲದ ಉಪ್ಪಿನಕಾಯಿ, ಹುರಿದು ಹಾಕಿದ ಉಪ್ಪಿನಕಾಯಿ. ಇದಕ್ಕೆ ನಾವು ಹೆಚ್ಚಿಗೆ ಏನೂ ಸಾಮಗ್ರಿಗಳನ್ನು ಹಾಕುವುದಿಲ್ಲ. ತುಂಬ ಸಿಂಪಲ್ಲಾಗಿ ಮಾಡುವಂತಹ ರೆಸಿಪಿ ಇದು. ಹಾಗೆ ಅಷ್ಟೇ ಟೇಸ್ಟಿಯಾಗಿ ಇರ್ತದೆ. ನೀವು ಇದನ್ನು ಸತಿ ಖಂಡಿತ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಹೇಳಬೇಕು. ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ತಗೊಂಡಿರೋದು 2 ತೋತಾಪುರಿ ಮಾವಿನಕಾಯಿ. ಹುಳಿ ಇರುವಂಥ ಯಾವುದೇ ಮಾವಿನಕಾಯಿಯನ್ನು ನೀವು ಇದಕ್ಕೆ ಉಪಯೋಗಿಸ್ಕೊಳ್ಬೋದು. ಆದರೆ ತೋತಾಪುರಿ ಮಾವಿನಕಾಯಿ ನಿಮಗೆ ಆಲ್ ಸೀಸನ್ ಎಲ್ಲ ಟೈಮಲ್ಲಿ ಕೂಡ ಸಿಗ್ತದೆ. ಹಾಗಾಗಿ ನಾನು ಇದನ್ನು ತೋತಾಪುರಿಯಲ್ಲೇ ಹಾಕಿ ತೋರಿಸ್ತಾ ಇದ್ದೇನೆ. ನಾವು ಇದಕ್ಕೆ ನೀಲ ಮಾವಿನಕಾಯಿ ಎಲ್ಲ ಉಪಯೋಗಿಸ್ತಾ ಇದ್ದೇವೆ ಮೊದಲು. ಈಗ ನೋಡಿ, ನಾನು 2 ತೋತಾಪುರಿ ಮಾವಿನಕಾಯಿ ತಗೊಂಡಿದ್ದೇನೆ. ಒಂದು ಪಾತ್ರೆಯಲ್ಲಿ 2 ಲೀಟ್ರ್ ನೀರು ತಗೊಂಡು ಅದಕ್ಕೆ 1 ಹಿಡಿಯಷ್ಟು, ಕೈಯಲ್ಲಿ ಫುಲ್ ಹಿಡಿಯುವಷ್ಟು ಕಲ್ಲುಪ್ಪು ಹಾಕಿ ಅದನ್ನು ಕುದೀಲಿಕ್ಕೆ ಇಟ್ಟಿದ್ದೇನೆ. ಇಲ್ಲಿ ನೋಡಿ, ತೋತಾಪುರಿಯನ್ನು ಕಟ್ ಮಾಡಿಕೊಳ್ತಾ ಇದ್ದೇನೆ. ಇದನ್ನು ನೀವು 1 ಸೆಂಟಿಮೀಟರ್ನಷ್ಟು ದೊಡ್ಡ ಹೋಳುಗಳನ್ನಾಗಿ ಕಟ್ ಮಾಡಿಕೊಳ್ಬೇಕು. ಈ ಪಲ್ಪನ್ನೆಲ್ಲ ನೀವು ಅಪ್ಪೆ ಸಾರು ಮಾಡ್ಬೋದು, ಇಲ್ಲ ಮಾವಿನಕಾಯಿ ಸಾರು ಮಾಡ್ಬೋದು, ಇಲ್ಲ ಮಾವಿನಕಾಯಿ ಶರ್ಬತ್ ಮಾಡಿ ಕುಡಿಬೋದು, ಬೇರೆ ಎಂಥದಕ್ಕೆ ಬೇಕಾದರೂ ಉಪಯೋಗಿಸ್ಕೊಳ್ಬೋದು. ಇದಕ್ಕೆ ಅದನ್ನು ಹಾಕೋದು ಬೇಡ, ಇಲ್ಲ ತೊಕ್ಕು ಮಾಡ್ಬೋದು ಅದನ್ನು. ಇದರ ನೋಡಿ, ಇಷ್ಟು ದೊಡ್ಡ ದೊಡ್ಡ ಹೋಳುಗಳನ್ನಾಗಿ ಮಾಡಿಕೊಂಡು ಕುದಿಯುವ ನೀರಿಗೆ ಹಾಕಿ ಅದು ಕರೆಕ್ಟಾಗಿ 1 ಕುದಿ ಬರಬೇಕು. ನೋಡಿ, ಮಾವಿನಕಾಯಿ ಸಿಪ್ಪೆಯ ಕಲರ್ ನೀವು ಹಾಕುವಾಗ ಹೇಗೆ ಉಂಟು ನೋಡಿ, ಗ್ರೀನ್ ಕಲರಲ್ಲಿ ಇರ್ತದೆ. ಅದೊಂಥರ ಡಾರ್ಕ್ ಕಲರಿಗೆ ಬರುವಷ್ಟು, ಅದರ ಕಲರ್ ನೋಡಿ ಡಾರ್ಕ್ ಕಲರಿಗೆ ಬರುವಷ್ಟು ಅದನ್ನು ಬೇಯಿಸ್ಕೊಂಡ್ರೆ ಸಾಕು. ಅದಕ್ಕಿಂತ ಜಾಸ್ತಿ ಬೇಯಿಸಿದರೆ ಎಂತ ಆಗ್ತದಂದರೆ ಮೆತ್ತಗೆ ಆಗ್ತದೆ, ಹಾಗೆ ಬೇಗ ಉಪ್ಪಿನಕಾಯಿ ಹಾಳಾಗ್ತದೆ. ಈಗ ನೋಡಿ, ಇದನ್ನು ತೆಗಿಬೇಕು. ಈ ಉಪ್ಪು ನೀರನ್ನು ನೀವು ಬೇಕು ಅಂತಾದರೆ ತಣ್ಣಗೆ ಮಾಡಿ ಉಪಯೋಗಿಸ್ಕೊಳ್ಬೋದು, ಇಲ್ಲ ಅಂತಾದರೆ ಬೇರೆ ಏನಾದರೂ ಸಾಂಬಾರಿಗೆ ಸಾರಿಗೆ ಅಂತಾದರೂ ಹಾಕ್ಕೊಳ್ಬೋದು. ಈಗ ಇದಕ್ಕೆ ನೋಡಿ, 1 ಟೀ ಸ್ಪೂನಷ್ಟು ಮೆಂತೆ ಹಾಕ್ಕೊಳ್ತಾ ಇದ್ದೇನೆ. ಮೆಂತೆಯನ್ನು ಫಸ್ಟಿಗೆ ಒಂಚೂರು ಫ್ರೈ ಮಾಡ್ಕೊಳ್ಳಿ, ಒಂಚೂರು ಪರಿಮಳ ಬರಲಿ ಅದು. ನಂತರ ಇದಕ್ಕೆ ಉಳಿದ ಸಾಮಗ್ರಿಗಳನ್ನು ಹಾಕಿಕೊಳ್ಳುವ. ಮೆಂತೆಯನ್ನು ಫ್ರೈ ಮಾಡಿ ತೆಗೆದ ನಂತರ ನಾನು ಅದನ್ನೆಲ್ಲ ಸಪ್ರೇಟಾಗಿ ಹುರಿದುಕೊಳ್ತಾ ಇದ್ದೇನೆ. ಈಗ ಇದಕ್ಕೆ 1 ಕಪ್ಪಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ. ನಾನು 2 ಮಾವಿನಕಾಯಿ ತಗೊಂಡಿದ್ದೇನೆ, ಹಾಗಾಗಿ 1 ಸಣ್ಣ ಕಪ್ಪಷ್ಟು ತಗೊಳ್ತಾ ಇದ್ದೇನೆ. ಇದನ್ನು ಕೂಡ ಈಗ ಸಾಸಿವೆ ಸಿಡಿಯುವವರೆಗೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಸಣ್ಣ ಉರಿಯಲ್ಲೇ ಫ್ರೈ ಮಾಡಿಕೊಳ್ಳಿ, ಯಾಕೆಂದರೆ ಎಲ್ಲ ಸಾಸಿವೆ ಕೂಡ ಫ್ರೈ ಆಗಬೇಕು. ದೊಡ್ಡ ಉರಿಯಲ್ಲಿ ಫ್ರೈ ಮಾಡಿದರೆ ಕೆಳಗಡೆ ಇರುವ ಸಾಸಿವೆ ಫ್ರೈ ಆಗ್ತದೆ, ಮೇಲ್ಗಡೆ ಇದು ಫ್ರೈ ಆಗೋದಿಲ್ಲ. ನೋಡಿ, ಕರೆಕ್ಟಾಗಿ ಸಾಸಿವೆ ಕಲರ್ ಕೂಡ ಚೇಂಜ್ ಆಗ್ತದೆ. ಈಗ ಇದೇ ಸಾಸಿವೆಗೆ 1 ಟೀ ಸ್ಪೂನಷ್ಟು ಅರಶಿನ ಹಾಕಿಕೊಳ್ತಾ ಇದ್ದೇನೆ. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೇನೆ ನಾನು. ಗ್ಯಾಸ್ ಆಫ್ ಮಾಡಿದ ನಂತರ 1 ಟೀ ಸ್ಪೂನಷ್ಟು ಅರಶಿನ ಹಾಕಿಕೊಳ್ತಾ ಇದ್ದೇನೆ. ಗ್ಯಾಸಲ್ಲಿರುವ ಬಿಸಿಗೆ ಅದು ಸಾಕಾಗ್ತದೆ. ಈಗ ಇದಕ್ಕೆ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಬ್ಯಾಡಗಿ ಮೆಣಸು, ತುಂಬ ಖಾರ ಬೇಕು ಅಂತಾದರೆ ಗುಂಟೂರು ಮೆಣಸು ಕೂಡ ಹಾಕ್ಕೊಳ್ಬೋದು. ನಾನೊಂದು 20 ಬ್ಯಾಡಗಿ ಮೆಣಸು ಹಾಕ್ಕೊಂಡಿದ್ದೇನೆ. ಮೆಣಸು ಹುರಿಲಿಕ್ಕೆ 2 ಸ್ಪೂನ್ ಎಣ್ಣೆ ಉಪಯೋಗಿಸ್ತಾ ಇದ್ದೇನೆ. ಇದನ್ನು ಕೂಡ ಹಾಗೆ ತುಂಬ ಸಣ್ಣ ಉರಿಯಲ್ಲೇ ಫ್ರೈ ಮಾಡಬೇಕು, ಎಲ್ಲ ಮೆಣಸು ಕೂಡ ಫ್ರೈ ಆಗಬೇಕು. ಅಲ್ಲಿವರೆಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಇದೊಂದು 4-5 ನಿಮಿಷದ ಪ್ರೋಸೆಸ್. ಟೋಟಲಿ ನಿಮಗೆ ಇದನ್ನೆಲ್ಲ ಫ್ರೈ ಮಾಡಲಿಕ್ಕೆ ಒಂದು 10 ನಿಮಿಷ ಬೇಕಾಗ್ತದೆ. ಇದನ್ನು ಈಗ ನುಣ್ಣಗೆ, ಎಷ್ಟು ನುಣ್ಣಗೆ ಸಾಧ್ಯವೋ ಅಷ್ಟು ನುಣ್ಣಗೆ ಅದನ್ನು ಪುಡಿ ಮಾಡಿಕೊಳ್ಳಿ. ಸೋಸಬೇಕು ಅಂತ ಏನಿಲ್ಲ, ಅದನ್ನು ಹಾಗೆಯೇ ಹಾಕ್ಕೊಳ್ಬೋದು. ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ನಾನಿಲ್ಲಿ ಉಪ್ಪಿನಕಾಯಿ ಹಾಳಾಗದಾಗೆ ಕಲ್ಲುಪ್ಪನ್ನು ಕೂಡ ಒಂಚೂರು ಫ್ರೈ ಮಾಡಿ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ನಾನು ಮಾವಿನಕಾಯಿ ಬೇಯಿಸಿದ ಉಪ್ಪು ನೀರನ್ನು ಅದಕ್ಕೆ ಹಾಕಿಕೊಳ್ತಾ ಇಲ್ಲ, ಯಾಕೆಂದರೆ ನಾವು ಈ ಮಸಾಲೆಯನ್ನು ಸೇರಿಸಿ ಅದನ್ನು ಇಟ್ಟಾಗ ಅದು ಮಾವಿನಕಾಯಿ ಕೂಡ ನೀರು ಬಿಟ್ಕೊಳ್ತದೆ. ಹಾಗಾಗಿ ಉಪ್ಪನ್ನು ಮಸಾಲೆ ಜೊತೆಗೆ ಹುಡಿ ಮಾಡಿಕೊಂಡು ನಾನು ಹಾಕಿಕೊಳ್ತಾ ಇದ್ದೇನೆ. ನೋಡಿ, ಈ ಥರ ಆವಾಗ ಕರೆಕ್ಟಾಗಿ ನಿಮಗೆ ಹೋಳಿಗೆಲ್ಲ ಉಪ್ಪು ಕೂಡ ಚೆನ್ನಾಗಿ ಇಳಿತದೆ, ಟೇಸ್ಟ್ ಕೂಡ ಒಳ್ಳೆಯದು ಬರ್ತದೆ ಹೀಗೆ ಹಾಕೋದ್ರಿಂದಾಗಿ. ಒಂದು ಸತಿ ಹೀಗೆ ಟ್ರೈ ಮಾಡಿ ನೋಡಿ ಹೇಗಾಗ್ತದೆ ಅಂತೇಳಿ. ಈಗ ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೀಗ ನಾವೇನು ಬೇಯಿಸಿಟ್ಟಿದ್ದೇವೆ ಆ ಹೋಳುಗಳು ಪೂರ್ತಿಯಾಗಿ ತಣ್ಣಗಾಗಿರಬೇಕು. ಒಂದು ಚೂರು ಕೂಡ ಬಿಸಿ ಇರಬಾರ್ದು ಮುಟ್ಟುವಾಗ, ಅಷ್ಟು ತಣ್ಣಗಾಗಿರಬೇಕು. ತೆಗೆದು 1-2 ಗಂಟೆ ಹಾಗೇ ಅದನ್ನು ತಣ್ಣಗಾಗಲಿಕ್ಕೆ ಬಿಡಿ. ಅದರಲ್ಲಿರೋ ನೀರಿನ ಪಸೆ ಇದರಲ್ಲಿ ಏನಾಗೋದಿಲ್ಲ, ಹಾಗೆ ತಣ್ಣಗಾಗಬೇಕು ಅದಷ್ಟೇ. ಅದನ್ನು ಈಗ ಚೆನ್ನಾಗಿ ಈ ಹೋಳುಗಳ ಜೊತೆಗೆ ನಾವು ಪೌಡರ್ ಮಾಡಿ ಇಟ್ಟಿದ್ದೇವಲ್ಲ ಮಸಾಲೆ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಾನು ರುಬ್ಬಿದಂಥ ಅರ್ಧ ಮಸಾಲೆಯನ್ನು ಮಾತ್ರ ಇಲ್ಲಿ ಹಾಕ್ಕೊಂಡಿದ್ದೇನೆ. ಇದನ್ನು ಈಗ ಚೆನ್ನಾಗಿ ಇದರ ಜೊತೆ ಮಿಕ್ಸ್ ಮಾಡಿಕೊಳ್ತೇನೆ. ನಂತರ ಇದಕ್ಕೆ ಇನ್ನುಳಿದ ಅರ್ಧ ಮಸಾಲೆಗೆ ಒಂದು ಸ್ವಲ್ಪ ಉಪ್ಪು ನೀರನ್ನು ಸೇರಿಸ್ಕೊಂಡು ಒಂದು ಕಪ್ಪಷ್ಟು ಉಪ್ಪು ನೀರು ಹಾಕ್ಕೊಂಡಿದ್ದೇನೆ ನಾನು. ಟೋಟಲಿ ಸ್ವಲ್ಪವೇ ಹಾಕ್ಕೊಂಡು, ಒಂದೇ ಸತ್ತಿಗೆ ಹಾಕ್ಕೊಳ್ಳಿಲ್ಲ, ಸ್ವಲ್ಪವೇ ಹಾಕ್ಕೊಂಡು ಒಂದು ಕಪ್ಪಷ್ಟು ಉಪ್ಪು ನೀರು ಹಾಕ್ಕೊಂಡು ಇದನ್ನು ಈಗ ನೋಡಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ತೇನೆ. ಒಂದು ಚೂರು ಕೂಡ ನೀರಿನ ಪಸೆ ಇಲ್ಲದಂಥ ಒಂದು ಸೌಟು ತಗೊಂಡು ಅದನ್ನು ನಾವೇನು ಪೌಡರ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇವೆ ಅದಕ್ಕೆ ನಾನು ಹಾಕಿಕೊಳ್ತಾ ಇದ್ದೇನೆ. ಈ ಥರದಲ್ಲಿ ನೀವು ಒಂದು ಸತಿ ಮಾಡಿ ನೋಡಿ ಹೇಗಾಗ್ತದೆ ಅಂತ ನನಗೆ ಹೇಳಬೇಕು. ಇದನ್ನು ನೀವು ಮಾಡಿದ್ದು ಹೇಗಾಯಿತು ಅಂತ ಹೇಳಿಕೊಂಡು ನೋಡಿ. ಇದನ್ನು ಈಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ರುಚಿಯಾದ ಟ್ರೆಡಿಷನಲ್ ಟೈಪಿನ
ಹುರಿದು ಹಾಕಿದ ಉಪ್ಪಿನಕಾಯಿ ರೆಡಿ ಆಯಿತು. ಇದನ್ನು ನೀವು ಹೊರಗಡೆ 1 ವಾರ ಮಾತ್ರ ಇಡಲಿಕ್ಕೆ ಆಗ್ತದೆ. ಯಾಕೆ ಅಂದರೆ ಬೇಯಿಸಿದ ಯಾವುದೇ ಉಪ್ಪಿನಕಾಯಿಯನ್ನು ನಾವು ಹೊರಗೆ ಇಡಲಿಕ್ಕೆ ಆಗೋದಿಲ್ಲ. ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನಬೇಕಾಗ್ತದೆ. ಫ್ರಿಜ್ಜಲ್ಲಿ ಇಟ್ಟರೆ ನಿಮಗೆ 1 ವರ್ಷವರೆಗೂ ಕೂಡ ಇದು ಹಾಳಾಗೋದಿಲ್ಲ. ಆಮೇಲೆ ತೆಗೆಯುವಾಗ ಸಹ ಹಾಗೆ, ನಿಮಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಸ್ವಲ್ಪ ಸ್ವಲ್ಪವೇ ತೆಗೆದುಕೊಳ್ಳಿ. ಎಲ್ಲ ಒಂದೇ ಸತಿ ತೆಗೆದು ಹೊರಗಡೆ ಹಾಕಬೇಡಿ. ಅಥವಾ ನೀವು ಉಪಯೋಗಿಸುವನ್ನು ಸಣ್ಣ ಬಾಟ್ಲಿಗೆ ಹಾಕ್ಕೊಂಡು ಉಪಯೋಗಿಸಿ. ಹೇಗಾಯಿತು ಅಂತ ಖಂಡಿತ ನನಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.